ಎಐ ಇವತ್ತು ಎಲ್ಲಿ ನೋಡಿದ್ರು ಎಐನೇ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಐ ರೀಲ್ಸ್, ಯೂಟ್ಯೂಬ್ ಓಪನ್ ಮಾಡಿದ್ರೆ ಎಐ ವಿಡಿಯೋಸ್, ನ್ಯೂಸ್ ಚಾನಲ್ಸ್ ಓಪನ್ ಮಾಡಿದ್ರೆ ಎಐ ಲೇ ಆಫ್ಸ್ ಬಗ್ಗೆ ಹೇಳ್ತಾ ಇರ್ತಾರೆ. ಆದ್ರೆ ಎಲ್ಲರ ಮನಸ್ಸಲ್ಲಿ ಒಂದು ಸಿಂಪಲ್ ಡೌಟ್ ಇದ್ದೇ ಇರುತ್ತೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಡೇಂಜರ್ ಅಲ್ಲಿ ಇದ್ದಾರಾ? ಎಐ ನಮ್ಮ ಜಾಬ್ಸ್ ತೆಗೆದುಕೊಂಡು ಹೋಗುತ್ತಾ? ಈ ವಿಡಿಯೋದಲ್ಲಿ ಭಯ ಕ್ರಿಯೇಟ್ ಮಾಡಲ್ಲ, ಓವರ್ ಮೋಟಿವೇಶನ್ ಕೊಡಲ್ಲ, ಜಸ್ಟ್ ರಿಯಾಲಿಟಿ ಮಾತಾಡೋಣ. ಫಸ್ಟ್ ಒಂದು ಸಿಂಪಲ್ ಕ್ವಶನ್, ಎಐ ಇವತ್ತು ಸಡನ್ ಆಗಿ ಬಂದಿದೆಯಾ? ನೋ, ಎಐ ಇಸ್ ನಾಟ್ ಎ ನ್ಯೂ. ಎಐ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ 70 years ಬ್ಯಾಕ್. 1950 ಅಲಾನ್ ಟ್ಯೂರಿಂಗ್ ಅಂತ ಸೈಂಟಿಸ್ಟ್ ಒಂದು ಕ್ವಶನ್ ಆಸ್ಕ್ ಮಾಡಿದ್ರು, ಕ್ಯಾನ್ ಮಿಷನ್ ಥಿಂಗ್ಸ್ ಅಂತ ಒಂದು ಕ್ವಶನ್ ಇಂದ ಸ್ಟಾರ್ಟ್ ಆಯ್ತು ಎಐ ನ ಜರ್ನಿ. ಆ ಟೈಮಲ್ಲಿ ಕಂಪ್ಯೂಟರ್ಸ್ ಅಂದ್ರೆ ರೂಮ್ ಸೈಜ್ ಮಿಷನ್ಸ್ ಆಗಿರ್ತಿದ್ವು. ಇಂಟರ್ನೆಟ್ ಇರಲಿಲ್ಲ, ಡಾಟಾ ಇರಲಿಲ್ಲ, ಪ್ರೊಸೆಸಿಂಗ್ ಸ್ಪೀಡ್ ಇರಲಿಲ್ಲ. ಸೊ ಎ ಐಡಿಯಾ ಇದ್ರೂ ಪವರ್ ಇರಲಿಲ್ಲ. 1956 ಜಾನ್ MC ಕ್ಯಾರ್ಥಿ ಅಂತ ಸೈಂಟಿಸ್ಟ್ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ವರ್ಡ್ನ ಯೂಸ್ ಮಾಡಿದ್ರು. ಆರ್ಟಿಫಿಷಿಯಲ್ ಅಂದ್ರೆ ಮ್ಯಾನ್ ಮೇಡ್, ಇಂಟೆಲಿಜೆನ್ಸ್ ಅಂದ್ರೆ ಥಿಂಕಿಂಗ್ ಪವರ್. ಐಡಿಯಾ ಸ್ಟ್ರಾಂಗ್ ಆಗಿತ್ತು, ಬಟ್ ಟೆಕ್ನಾಲಜಿ ತುಂಬಾ ವೀಕ್ ಆಗಿತ್ತು. ಸೊ ಎ ಸ್ಲೋ ಆಗಿ ಡೆವಲಪ್ ಆಗ್ತಾ ಇತ್ತು, ಆಲ್ಮೋಸ್ಟ್ ಡಿಕೆಡ್ಸ್. ಈಗ ಕ್ವಶನ್, ಎ ಯಾಕೆ ಸಡನ್ ಆಗಿ ಪವರ್ಫುಲ್ ಆಯ್ತು? 3 ಮೈನ್ ರೀಸನ್ಸ್ ಇದೆ. ಫಸ್ಟ್ ರೀಸನ್, ಇಂಟರ್ನೆಟ್ ಎಕ್ಸ್ಪ್ಲೋಷನ್. ಈಗ ಬಿಲಿಯನ್ಸ್ ಆಫ್ ಪೀಪಲ್ಸ್ ಆನ್ಲೈನ್ ಅಲ್ಲಿ ಇದ್ದಾರೆ. ಟೆಸ್ಟ್ ಡಾಟಾ, ಇಮೇಜಸ್, ವಿಡಿಯೋಸ್, ವಾಯ್ಸ್ ರೆಕಾರ್ಡಿಂಗ್ಸ್, ಸೋಷಿಯಲ್ ಮೀಡಿಯಾ ಕಂಟೆಂಟ್, ಎಐಗೆ ಲರ್ನಿಂಗ್ ಡಾಟಾ ಸಿಗ್ದಂಗಾಯ್ತು. ಸೊ ನೋ ಡಾಟಾ ಅಂದ್ರೆ ಎಐ ಬ್ಲೈಂಡ್, ಯೂಸ್ ಡಾಟಾ ಅಂದ್ರೆ ಎಐ ತುಂಬಾ ಇಂಟೆಲಿಜೆಂಟ್. ಸೆಕೆಂಡ್ ರೀಸನ್, ಪವರ್ಫುಲ್ ಕಂಪ್ಯೂಟಿಂಗ್. ಅರ್ಲಿಯರ್ CPU ಮಾತ್ರ ಇತ್ತು, ಈಗ GPU ಬೇಸ್ಡ್ ಪ್ರೊಸೆಸರ್ ಬಂದ್ವು. GPU ಮೀನ್ಸ್ ಪ್ಯಾರಲಲ್ ಪ್ರೊಸೆಸಿಂಗ್, ಯೂಸ್ ಕ್ಯಾಲ್ಕುಲೇಷನ್ಸ್ ಸೆಕೆಂಡ್ಸ್ ಅಲ್ಲಿ ಮಾಡಬಹುದು. ಎಐ ಮಾಡೆಲ್ಸ್ ಟ್ರೈನ್ ಮಾಡೋಕ್ಕೆ ರಿಯಲ್ ಪವರ್ ಸಿಕ್ತು. ಥರ್ಡ್ ರೀಸನ್, ಕ್ಲೌಡ್ ಟೆಕ್ನಾಲಜಿ. ಗೂಗಲ್ ಕ್ಲೌಡ್, ಅಮೆಜಾನ್, ಮೈಕ್ರೋಸಾಫ್ಟ್ ಇವೆಲ್ಲ ಕಂಪ್ನೀಸ್ ಮಾಸಿವ್ ಡಾಟಾ ಸೆಂಟರ್ಸ್ ನ ಬಿಲ್ಡ್ ಮಾಡಿದ್ರು. ಅರ್ಲಿಯರ್ ಎಐ ಓನ್ಲಿ ರಿಸರ್ಚ್ ಲ್ಯಾಬ್ಸ್ ಅಲ್ಲಿ ಇತ್ತು, ಈಗ ಚಿಕ್ಕ ಸ್ಟಾರ್ಟ್ಅಪ್ ಕೂಡ ಎಐ ಯೂಸ್ ಮಾಡಬಹುದು. ಇವೆಲ್ಲ ಕಂಬೈನ್ ಆದ್ಮೇಲೆ ಎಐ ಬೂಮ್ ಸ್ಟಾರ್ಟ್ ಆಯ್ತು. ಈಗ ಎಲ್ಲರೂ ಥಿಂಕ್ ಮಾಡ್ತಾ ಇದ್ದಾರೆ, ಎಐ ಜಾಬ್ಸ್ ತೆಗೆದುಕೊಂಡು ಹೋಗುತ್ತಾ? ಆನ್ಸರ್, ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಎಸ್, ಕೆಲವು ಜಾಬ್ಸ್ ಆಟೋಮೇಟ್ ಆಗುತ್ತಿವೆ, ಎಲ್ಲಾ ಜಾಬ್ಸ್ ಹೋಗಲ್ಲ. ವಿಚ್ ಜಾಬ್ಸ್ ಆರ್ ಅಟ್ ರಿಸ್ಕ್ ಅಂತ ಹೇಳಿದ್ರೆ, ರಿಪಿಟೇಟಿವ್ ವರ್ಕ್, ಮ್ಯಾನ್ಯುಯಲ್ ಟೆಸ್ಟಿಂಗ್, ಕಾಪಿ ಪೇಸ್ಟ್ ಕೋಡಿಂಗ್, ಡಾಟಾ ಎಂಟ್ರಿ ಜಾಬ್ಸ್, ಬೇಸಿಕ್ ಸಪೋರ್ಟ್ ರೋಲ್ಸ್ ಇವೆಲ್ಲ ಜಾಬ್ಸ್ ಆಲ್ರೆಡಿ ನೋ ವ್ಯಾಲ್ಯೂ ಇದ್ವು. ಎಐ ಬಂದು ಫಾಸ್ಟ್ ಆಗಿ ರಿಪ್ಲೇಸ್ ಮಾಡ್ತಾ ಇದೆ. ಆದ್ರೆ ಒಂದು ಟ್ರೂತ್ ಇದೆ, ಈ ಲೇ ಆಫ್ಸ್ ಎಲ್ಲ ಎಐ ಇಂದ ಮಾತ್ರ ಅಲ್ಲ. ಕೋವಿಡ್ ಟೈಮ್ ಅಲ್ಲಿ ಕಂಪನೀಸ್ ಓವರ್ ಹೈರಿಂಗ್ ಮಾಡಿದ್ರು, ಲೇಟರ್ ಬಿಸ್ನೆಸ್ ಸ್ಲೋ ಆಯ್ತು. ಸೊ ಕಾಸ್ಟ್ ಕಟಿಂಗ್, ಎಐ ಜಸ್ಟ್ ಟೂಲ್ ಆಗಿತ್ತು. ಈಗ ಮೈನ್ ಕ್ವಶನ್, ಇಂಜಿನಿಯರಿಂಗ್ ಇನ್ ಡೇಂಜರಾ? ಇಂಜಿನಿಯರಿಂಗ್ ಅಂದ್ರೆ ಜಸ್ಟ್ ಕೋಡಿಂಗ್ ಅಲ್ಲ, ಇಂಜಿನಿಯರಿಂಗ್ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್, ಲಾಜಿಕಲ್ ಥಿಂಕಿಂಗ್, ಸಿಸ್ಟಮ್ ಡಿಸೈನ್ ಮೇಕಿಂಗ್ ಇವೆಲ್ಲ ಸ್ಕಿಲ್ಸ್. ಎಐಗೆ ಕಷ್ಟವಾಗುತ್ತವೆ. ಎಐ ಏನ್ ಮಾಡಬಹುದು ಅಂತ ನೋಡೋದಾದ್ರೆ, ಕೋಡ್ ಜನರೇಟ್ ಮಾಡಬಹುದು, ಡಾಕ್ಯುಮೆಂಟೇಶನ್ ರೈಟ್ ಮಾಡಬಹುದು, ಸಜೆಷನ್ಸ್ ಕೊಡ್ಬೋದು, ಐಡಿಯಾಸ್ ಜನರೇಟ್ ಮಾಡಬಹುದು. ಎಐ ಏನ್ ಮಾಡೋಕ್ಕಾಗಲ್ಲ ಅನ್ನೋದು ನೋಡೋಣ. ರಿಯಲ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದು, ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಅನಲೈಸ್ ಮಾಡೋದು, ಟ್ರೇಡ್ ಆಫ್ಸ್ ಡಿಸೈಡ್ ಮಾಡೋದು, ಫೈನಲ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳೋದು ಇವೆಲ್ಲ ಎಐಗೆ ಆಗಲ್ಲ. ಸೊ ರಿಯಾಲಿಟಿ ಸಿಂಪಲ್ ಇದೆ, ಎಐ ವಿಲ್ ನಾಟ್ ರಿಪ್ಲೇಸ್ ಇಂಜಿನಿಯರ್ಸ್ ಹೂ ಯೂಸ್ ಎಐ ಟೂಲ್ಸ್ ವಿಲ್ ರಿಪ್ಲೇಸ್ ದೋಸ್ ಹೂ ಡೋಂಟ್. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಎಐ ಇಂಜಿನಿಯರ್ ನ ರಿಪ್ಲೇಸ್ ಮಾಡಲ್ಲ. ಇಂಜಿನಿಯರ್ಸ್ ಯಾರು ಎಐ ನ ಯೂಸ್ ಮಾಡ್ತಾರೋ ಅವರು ರಿಪ್ಲೇಸ್ ಮಾಡ್ತಾರೆ, ಎಐ ಯಾರು ಯೂಸ್ ಮಾಡಲ್ಲ ಅವ್ರನ್ನ. ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪೈನ್ ಬಗ್ಗೆ ಮಾತಾಡೋಣ. ಎಲ್ಲರೂ ಸ್ಟೂಡೆಂಟ್ಸ್ ಅನ್ಕೊಂತಾರೆ ಡಿಗ್ರಿ ಕಂಪ್ಲೀಟ್ ಆದ್ರೆ ಜಾಬ್ ಫಿಕ್ಸ್ ಅಂತ, ಬಟ್ ಇವತ್ತು ಮಾರ್ಕೆಟ್ ಡಿಫ್ರೆಂಟ್ ಇದೆ. ಡಿಗ್ರಿ ಈಸ್ ಜಸ್ಟ್ ಫಾರ್ ಎಂಟ್ರಿ ಟಿಕೆಟ್, ಸ್ಕಿಲ್ಸ್ ಇಲ್ಲ ಅಂದ್ರೆ ಎಐ ಇಲ್ಲ. ಈಗ ಕಾಂಪಿಟೇಷನ್ ಗ್ಲೋಬಲ್ ಆಗಿದೆ. ಅರ್ಲಿಯರ್ ಏನಿತ್ತಂದ್ರೆ ಲೋಕಲ್ ಕಾಲೇಜ್ ಟಾಪರ್ ಆದ್ರೆ ಸಾಕು, ಈಗ ಗಿಟ್ಟೆ ಪ್ರೊಫೈಲ್ ಬೇಕು, ಲಿಂಕ್ಡ್ಇನ್ ಪ್ರೆಸೆನ್ಸ್ ಬೇಕು, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಬೇಕು. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನ್ ಮಾಡಬೇಕು? ಫಸ್ಟ್, ಫಿಯರ್ ಬೇಡ. ಸೆಕೆಂಡ್, ರಿಪ್ಲೇಸ್ ಮಾಡೋದಂತ ಬ್ಲೈಂಡ್ ಹೋಪ್ ಬೇಡ. ಥರ್ಡ್, ಎಐ ಒಂದು ಎನಿಮಿ ಅಂತ ನೋಡ್ಬೇಡ, ಎಐ ನ ಒಂದು ಪವರ್ಫುಲ್ ಅಸಿಸ್ಟೆಂಟ್ ಅಂತ ಯೂಸ್ ಮಾಡು. ಸ್ಟ್ರಾಂಗ್ ಫಂಡಮೆಂಟಲ್ಸ್ ಕಲಿಬೇಕು. ಸಿ, ಜಾವಾ, ಪೈಥಾನ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ, ಲಾಜಿಕ್ ಇಂಪಾರ್ಟೆಂಟ್, ಡಾಟಾ ಸ್ಟ್ರಕ್ಚರ್ಸ್ ಇಂಪಾರ್ಟೆಂಟ್, ಪ್ರಾಬ್ಲಮ್ ಸಾಲ್ವಿಂಗ್ ಇಂಪಾರ್ಟೆಂಟ್. ಪ್ರಾಜೆಕ್ಟ್ಸ್ ಮಾಡಬೇಕು, ಫೇಕ್ ಸರ್ಟಿಫಿಕೇಟ್ಸ್ ಬೇಡ, ಯೂಟ್ಯೂಬ್ ಕಾಪಿ ಪ್ರಾಜೆಕ್ಟ್ಸ್ ಬೇಡ. ರಿಯಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಎಐ ಯೂಸ್ ಮಾಡಿ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಿ, ಬಟ್ ಲಾಜಿಕ್ ಮಾತ್ರ ನೀನೇ ಬಿಲ್ಡ್ ಮಾಡಬೇಕು. ಫ್ಯೂಚರ್ ಕ್ಲಿಯರ್ ಇದೆ, ಇಂಜಿನಿಯರಿಂಗ್ ಎಂಡ್ ಆಗಲ್ಲ, ಇಂಜಿನಿಯರಿಂಗ್ ಎವಾಲ್ವ್ ಆಗುತ್ತೆ. ಓಲ್ಡ್ ಸ್ಟೈಲ್ ಇಂಜಿನಿಯರ್ಸ್ ಹೂ ಓನ್ಲಿ ರೈಟ್ ಬೇಸಿಕ್ ಕೋಡ್ಸ್
ಸ್ಲೋ ಆಗಿ ಔಟ್ ಆಗ್ತಾರೆ. ಎ ಎನೇಬಲ್ ಇಂಜಿನಿಯರ್ಸ್ ಹೂ ಥಿಂಕ್, ಡಿಸೈನ್ ಅಂಡ್ ಡಿಸೈಡ್ ಫ್ಯೂಚರ್ ಪ್ರೂಫ್ ಆಗ್ತಾರೆ. ಸೊ ಫೈನಲ್ ಆನ್ಸರ್, ಇಂಜಿನಿಯರಿಂಗ್ ಇಸ್ ಡೇಂಜರ್ ಅಂತ ಕೇಳಿದ್ರೆ ನೋ, ಸ್ಕಿಲ್ಸ್ ಲೆಸ್ ಇಂಜಿನಿಯರಿಂಗ್ ಇಸ್ ಡೇಂಜರ್ ಅಂದ್ರೆ ಎಸ್. ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಎ ಇಸ್ ನಾಟ್ ಟೇಕಿಂಗ್ ಜಾಬ್ಸ್, ಇಟ್ ಈಸ್ ಫಿಲ್ಟರಿಂಗ್ ಸ್ಕಿಲ್ಸ್. ಅಂದ್ರೆ ಎ ಅದ್ರ ಜಾಬ್ಸ್ ತೆಗ್ದಾಕಲ್ಲ, ಅದು ಫಿಲ್ಟರ್ ಮಾಡುತ್ತೆ. ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ಕಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ರಿಯಲ್ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಜೊತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹೇಗೆ ಸರ್ವೈವ್ ಆಗಬೇಕು ಮತ್ತೆ ಗ್ರೋ ಹೇಗೆ ಆಗ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳಿ.